ಓ ಮನೆಗ್ ಹೊಸಬ್ರಾ? ಇಲ್ಲ, ಮನೆ ಹಳೇದು, ನಾವು ಹೊಸಬ್ರು. ಮತ್ತೆ ಮನೆ ಒಳಗಡೆ 5-6 ಹೆಂಗಸರಿರೋ ತರ ಇದೆ. ಏಯ್, ನಾನೇ ನೀನ್ ಅನ್ಕೊಂಡಿದ್ದೇನೆ. ನಾನು ನನ್ ಗಂಡಂಗೆ ಒಬ್ಳೆ ಮುದ್ದಿನಂತ ಹೆಂಡ್ತಿ, ಪತಿವ್ರತೆ. ನೀನ್ ಪತಿವ್ರತೆ ಆದ್ರೆ ನಾನ್ ಮಹಾ ಪತಿವ್ರತೆ. ನೀನ್ ಪತಿವ್ರತೆ ಆದ್ರೆ ನನ್ಗೇನೆ? ಹೋಗ ಆಳ್ಬಾವಿ ಬಿದ್ದು ಸಾಯಿ. ಬೆಳಿಗ್ಗೆ ಈ ತರ ಮಾತಾಡ್ತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಜಗಣ್ಣ ಮೋಸ್ಟ್ಲಿ ಮಾಡಕ್ ಕೆಲ್ಸ ಇಲ್ಲ ಅನ್ಸುತ್ತೆ, ಅದಕ್ಕೆ ಕಾಲ್ ಕೆರ್ಕೊಂಡ್ ಜಗಳ ಪಡ್ತಿದ್ದಾಳೆ. ಅಲ್ಲ ರಸ್ಕಿತಾ ಮೇಡಮ್, ಮಾಡೋ ಕೆಲ್ಸ ಇದ್ದವಳು ಮುಚ್ಕೊಂಡು ಅವಳು ಕೆಲ್ಸ ಮಾಡ್ಬೇಕಲ್ವಾ? ಮತ್ತೆ ನನ್ನ ಹತ್ರ ಯಾಕೆ ಮಾತಾಡ್ಬೇಕು? ನನ್ಗೇನ್ ಕೆಲ್ಸ ಇಲ್ಲ ಅನ್ಕೊಂಡಿದ್ದೇನೆ. ಇವತ್ ನಮ್ಮ ಮನೇಲಿ ಹಬ್ಬ, ನಾನು ಮನೆಗೆಲ್ಲ ಹೂನಾರ ಹಾಕ್ಬೇಕು. ಹೋಗೆ ಹೋಗಿ. ನಮ್ಮ ಮನೇಲಿ ಹಬ್ಬನೇ, ಮತ್ತೇನ್ ತಿಥಿ ಅನ್ಕೊಂಡ್ಯಾ? ಬಂದ್ಬಿಟ್ಲು. ಎಷ್ಟ್ ಮಾರುವನ? 5. ನಿಂದೆಷ್ಟು? 15. ಅಯ್ಯೋ 15? ನೋಡ, ಇದು 15 ಅಲ್ಲ ಕಣೆ, 15 ರೂಪಾಯಿ ತರ ಇದೆ. ಸ್ವಲ್ಪನೂ ಚೆನ್ನಾಗಿಲ್ಲ. ಅಯ್ಯೋ ಮನೆ ಹಾಳಿ, ನನ್ನ ಮನೆಗೆ ನಂದು ಚೆನ್ನಾಗಿದ್ಯಾ? ನಿನ್ ಮೂತಿ ತರನೇ ಇದೆ. ಹಂಗಾದ್ರೆ ಚೆನ್ನಾಗಿರತ್ತೆ ಬಿಡು. ಚೆನ್ನಾಗಿರುತ್ತೆ ಕಣೆ, ಚೆನ್ನಾಗಿರುತ್ತೆ. ಏಯ್, ನನ್ ಮನೆ ಮುಂದೆ ಬಂದು ನಾನು ಹೂನೆ ಹಾಳು ಮಾಡ್ತೇವೆ ಮಾಡ್ರಲ್ಲಿ. ಅಯ್ಯೋ ಗಯ್ಯಾಳಿ, ಹುಡುಗಿ ಅಂತ ನೋಡ್ದೆ ಬಾಯಿ ಬಂದ ಹೊಡಿತೀಯನೆ ನಾಯಿ. ಏಯ್, ಕಿಟ್ಲಣ್ಣಿಗೆ 30 ರೂಪಾಯಿ ಕಡಿಮೆ ಅದಂಕದಾಗ ಗಾಡಿಲಿ ಓಡ್ತಲ್ವಾ? ನೋಡ್ರಲ್ಲಿ ಬಂದ್ಬಿಟ್ಟು ನನ್ ಗೆಳಕ್ಕೆ. ಲೇ ಕಾಪಿ ನರ್ಕ, ಜಾಸ್ತಿ ಮಾತಾಡ್ತಿದ್ಯಾ? ಗುಡ್ಡ ಮಾಂಸ ತರ ಕುಚ್ಚು ಬಿಡ್ತೀನಿ. ಇವತ್ತು ಭೀಮನ ಅಮಾವಾಸ್ಯೆ, ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಹಲೋ 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 ಹಲೋ. ನಾನು ನನ್ ಗಂಡಂಗೆನೆ ಎಣ್ಣೆ ಹಚ್ಚೋದು, ಇನ್ನೇನು ಆನಂದಣ್ಣಂಗೆ ಎಣ್ಣೆ ಹಚ್ತೀನಿ ಅನ್ನ. ಯಾವನ್ ಗೊತ್ತು, ಹೇಗಿದ್ರು ಪಕ್ಕದಲ್ಲಿ ಕೂತಿರ್ತೀಯ, ಎಣ್ಣೆ ಹಚ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹಿಂಟು ಕೊಡ್ತಿರ್ಬೋದು. ನಾನೇ ನೀನು ಅನ್ಕೊಂಡಿದ್ದೀನಿ, ನಾನು ಪತಿವ್ರತೆ ಕಣೆ. ನೀನ್ ಪತಿವ್ರತೆ ಆದ್ರೆ ನಾನು ಮಹಾಪತಿವ್ರತೆ. ಹೋಗಿ ನೀನು ಬಂದ್ಬಿಟ್ಲು. ಹೇಳ್ರಿ ಎಣ್ಣೆ ಹಚ್ಚುವ. ಏಳಯ್ಯ 7 ಮುತ್ತು, ಇನ್ನಾದ್ರೂ ಸ್ಕಿಟ್ಟು ಎತ್ತು. ಫಸ್ಟ್ ಸ್ಕಿಟ್ಟು ನಿನ್ನಿಂದ ಬಿತ್ತು, ನಮ್ಗಾದ್ರೂ ಕೊಡ್ಲಿ 10. ಮನಿಕೋ ದಾನಪ್ಪ, ಎಷ್ಟೊತ್ತು ಮನೆಗೆ ಹೇಳೋ. ರಕ್ಷಿತಾ ಮೇಡಮ್, ನಾನ್ ಪತಿಯೇ ಪ್ರತ್ಯಕ್ಷ ದೈವ. ನೋಡಿದ್ರೆ ಮೇಡಮ್, ಎಷ್ಟಾದ್ರೂ ಕಾಮಿಡಿ ಕಿಲಾಡಿಯಿಂದ ಬಂದವಳಲ್ವಾ? ಚೆನ್ನಾಗಿ ಎಣ್ಣೆ ಹಚ್ತಾವಳೆ. ನೀನೇನ್ ಜಿಮ್ಮಿಯಿಂದ ಉದುರ್ತಾ? ನೀನು ಅಲ್ಲಿಂದಾನೆ ಬಂದವಳು. ಲೇ, ಎಣ್ಣೆ ಹಚ್ಚೋದು ಹಂಗಲ್ಲ ಕಡೆ, ನೋಡಿ ಇಲ್ಲಿ ಹಿಂಗೆ ಹಚ್ಬೇಕು. ನೀನ್ ಹಂಗ ಹಚ್ಚಿದ್ರೆ ನಾನು ಇಡೀ ಬಾಡಿಗೆ ಹಚ್ತೀನಿ. ತುಡಿದ ಲೇ, ನಿನ್ ಗಂಡೇನೆ ತುಂಬಾ ಓವರ್ ಆಕ್ಟಿಂಗ್ ಮಾಡಿ ಬಿದ್ದ. ನನ್ ಗಂಡ ನೋಡು, ನ್ಯಾಚುರಲ್ ಆಗಿ ಮಲ್ಕೊಂಡವನ್ನೇ. ಹೋಗೆ, ನಾನು ನನ್ ಗಂಡನ ಕೈಗೆ ಹಚ್ತೀನಿ. ನೀನೇನೆ ಕಾಲ್ಗೆ ಹಚ್ಚೋದು, ನಾನ್ ಹಚ್ತೀನಿ ನೋಡೀಗ. ನಾನ್ ಮಾಡ್ದಂಗೆ ಮಾಡ್ತೇನೆ ಮನೆ ಹಾಳಿ. ಮಾಡ್ದಾಗ ಮಾಡ್ಬಾರ್ದಂತ ಏನಾದ್ರು ರೂಲ್ಸ್ ಬರ್ದಿದ್ಯಾ? ನನ್ ಗಂಡ ಶ್ರೀರಾಮ ಕಣೆ. ನಿನ್ ರಾಮ ಶ್ರೀರಾಮ ಆದ್ರೆ ನನ್ ಗಂಡನು ರಾಮನೇ, ಬಿಲ್ಲು ಕೊಟ್ಟಿಲ್ಲ ಅಷ್ಟೇ. ನನ್ ಗಂಡ ಶ್ರೀಕೃಷ್ಣ ಕಣೆ. ನನ್ ಗಂಡನು ಶ್ರೀಕೃಷ್ಣನೇ, ಕೊಳಲ್ ಕೊಟ್ಟಿಲ್ಲ ಅಷ್ಟೇ. ಅಯ್ಯೋ ಮನೆ ಹಾಳಿ, ಎಷ್ಟೇ ಮಾತಾಡ್ತೀಯ ನೀನು? ನೀನೆಷ್ಟೇ ಮಾತಾಡ್ತೀಯಾ? ಹೋಗ ಬಂದ್ಬಿಟ್ಲು. ಲೇ ಮನಿ ಕೊತಾನಪ್ಪ, ಎದೋಳು ಎಷ್ಟೊತ್ತು ಮಲಗ್ತೀಯಾ? ಅಲ್ಲ, ಒಂದು ಹೆಣ್ಣದ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಈ ಆಕ್ಟ್ ನೋಡಿದ್ಮೇಲೆ ಇನ್ನೊಂದ್ ತರಾನು ತೋರಿಸಿದ್ರು. ನಿಜವಾಗ್ಲೂ ಎನರ್ಜಿ ಸೂಪರ್. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ ಸ್ಟಾರ್ಟ್ ಮಾಡೋಣ. ಜಗಣ, ಈ ಆಕ್ಟ್ ಅಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲಾರು. ಸೂಪರ್. ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಅವನು ಹಿತೇಶ ಇದಾನಲ್ಲ, ಅವನ ಹತ್ರ ಬಹಳ ಒಂದು ಎಕ್ಸ್ಟ್ರಾರ್ಡನರಿ ಎನರ್ಜಿ ಇದೆ. ಅದು ಹೇಳಕ್ ಅಸಾಧ್ಯವಾದಂತ ಎನರ್ಜಿ. ಅವನು ಏನು ಅಂದ್ರೆ ಅವ್ನ ಪರ್ಟಿಕ್ಯುಲರ್ ಒಂದು ವೇಷದಲ್ಲಿ ಬಂದ್ಬಿಟ್ಟ ಅಂದ್ರೆ ಅದನ್ನ ಅವನು ಎಕ್ಸಿಬಿಟ್ ಮಾಡಿ ತೋರಿಸ್ತಾನೆ. ನಿಜವಾಗ ಅವನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದ ಅವನು. ಯೋಗ ಮಾಸ್ಟ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪಾಪ. ಇದರಲ್ಲಿ ಸಿಕ್ಕಿದಂತ ಚಾನ್ಸ್ ಅಲ್ಲಿ ಇನ್ನು ಈ ಕಡೆ ದಾನಪ್ಪ ಇಷ್ಟು ದಿನ ಹೆಣ್ಪಾತ್ರ ಮಾಡಿದ್ರು, ಒಂದು ರೋಷಭರಿತ ಗಂಡಿನ ಪಾತ್ರ ಚೆನ್ನಾಗಿ ಮಾಡಿದೆ ಅವತ್ತು. ಹೌದು, ಒಂದು ಎನರ್ಜಿ ಕೊಟ್ಟ. ಈಕೆ ಅವಳಿಗೆ ಕಾಂಪಿಟೇಷನ್ ಕೊಟ್ಟು ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಅವನು ಒಂದು ಮೇಲೆ ಕಾಣಿಸ್ತಾನೆ ಹೊರತು, ಬಟ್ ಅವನಿಗೆ ಚೆನ್ನಾಗಿ ಭುಜ ಕೊಟ್ಟು ನಿಂತ್ಕೊಂಡ್ಲು, ಆರ್ಟಿಸ್ಟ್ ಆಗಿ ನಿಂತ್ಕೊಂಡ್ಲು. ತುಂಬಾ ಚೆನ್ನಾಗಿ ನಗಿಸಿದ್ರಪ್ಪ. ಇಟ್ ವಾಸ್ ಅ ವಂಡರ್ಫುಲ್ ಆಕ್ಟ್. ನಂಗೆ ಬಹಳ ಖುಷಿ ಆಯ್ತು.
ಬಟ್ ಈ ಮೈಂಡ್ ಸೆಟ್ಗಳು ಹೆಂಗಣ್ಣ ಇಲ್ಲಿ ತಂದಿಟ್ಬಿಟ್ಟು ಅವ್ರೇ ಏನ್ ತಕ್ಕಂಗ್ ಕೂತವ್ರೆ ಅಂತ ಮೈಂಡ್ ಸೆಟ್ ಹೆಂಗದು ಅಂತ ಅರ್ಥ ಆಗಲ್ಲ. ಮನುಷ್ಯನಿಗೆ ಒಂದು ವೀಕ್ನೆಸ್ ಅನ್ನೋದು ಏನು ಗೊತ್ತಾ, ನಾನು ನೋಡಿರೋ ಪ್ರಕಾರ ಸುಮಾರು ಒಂದು 50% ಜನಕ್ಕೆ ಇದೇ ಕೆಲಸ. ಅವ್ರು ಯಾರಾದ್ರೂ ತಂದಿಕ್ಬಿಟ್ಟು ತಮಾಷೆ ನೋಡೋದು, ಮಜಾ ತಗೊಳೋದು, ಊರಿಗೆ ಬೆಂಕಿ ಇಟ್ಬಿಡೋದು, ಅದ್ರಲ್ಲಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡೋದು. ಇದು ಪಾಪ ಅವ್ರಿಗೆ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದನ್ನ ಏನಂತ ಕರೀತಾರೆ ಅಂತಂದ್ರೆ ರೋಗಗ್ರಸ್ತ ಮನಸ್ಸುಗಳು ಅಂತ. ಕೊಳ್ತೋಗ್ಬಿಟ್ಟಿರುತ್ತೆ ಒಳಗಡೆ, ಮೇಲ್ಗಡೆ ಮಾತ್ರ ಬಾಡಿ ಇರುತ್ತೆ ಅವ್ರಿಗೆ, ಮನುಷ್ಯರ ತರ ಕಾಣಿಸ್ತಾರೆ. ಆಕ್ಚುಲಿ ಅವ್ರು ಮನುಷ್ಯರಲ್ಲ ಅಂತವ್ರೆಲ್ಲ, ಅವರೆಲ್ಲ ಏನು ಅಂದ್ರೆ ಪ್ರಾಣಿಗಳು ಅವರು. ಸೊ ಏನೋ ಅವರು ಯೋಗ ಚೆನ್ನಾಗಿತ್ತು, ಮನುಷ್ಯರಾಗಿ ಬಂದ್ಬಿಟ್ಟಿದೆ. ಮನುಷ್ಯನ ಜೀವನ ಅನ್ನೋದೇನು ಗೊತ್ತಾ, ಅಷ್ಟು ಸುಲಭವಾಗಿ ಬರೋದಿಲ್ಲ. ತುಂಬಾ ಪುಣ್ಯ ಮಾಡಿದ್ರೆ ದಟ್ ಈಸ್ ದಿ ಲಾಸ್ಟ್ ಜನ್ಮ ಅಂತ ಹೇಳ್ತಾರೆ. ಆತ್ಮಗಳಲ್ಲಿ ಕಡೆಯ ಜನ್ಮ ಯಾವುದು ಅಂದ್ರೆ ಮನುಷ್ಯನ ಜನ್ಮ ತುಂಬಾ ಶ್ರೇಷ್ಠವಾದ ಜನ್ಮ ಅಂತ. ಅದನ್ನ ಶ್ರೇಷ್ಠವಾಗಿ ಬದುಕೋದು ಕಲಿಬೇಕು. ತುಂಬಾ ಜನ ಇದ್ದಾರೆ. ಇವತ್ತು ನನ್ನ ಪ್ರಕಾರ ಏನು ಈ ವಾರ ನಡೆದಿದ್ದಾವೆ ಇಡೀ ಕರ್ನಾಟಕದಲ್ಲಿ, ಗ್ರಾಮೀಣ ಭಾಗದಲ್ಲಿ ಏನು ನಡೆದಿದ್ದಾವಲ್ಲ, ನೀವು ಜಸ್ಟ್ ನೀವು ಹೋಗಿ ನೋಡ್ದ ಅಂದ್ರೆ ಅಲ್ಲೇ ನಿನ್ಗೆ ಗೊತ್ತಾಗೋಗ್ಬಿಡುತ್ತೆ ನಾವು ಏನು ಆಗಿದ್ದೀವಿ ಅಂತ ಗೊತ್ತಾಗೋಗ್ಬಿಡುತ್ತೆ. ಎಥಿಕ್ಸ್ ಇರಲ್ಲ, ಮಾರಲ್ ಇರಲ್ಲ, ಫೀಲಿಂಗ್ ಇರಲ್ಲ, ಏನು ಇರಲ್ಲ. ಇದು ಒಂದು ಕಾಯಿಲೆ. ಈ ಕಾಯಿಲೆನ ಹೆಂಗ್ ಬಳಸ್ಕೊಂತಾರೆ ಅಂತ ಆ ಕಾಯಿಲೆ ಮೇಲೆ ಇಟ್ಕೊಂಡು ಮಾಡಿದಂತ ಡ್ರಾಮಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಚೆನ್ನಾಗಿ ಬಟ್ರೆ ಈ ಸಿಕ್ಕಾಬಿಟ್ಟೆ ಇಷ್ಟ. ಪ್ಯಾಕು ಮತ್ತೆ ದೀಪಿಕಾ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಗಡ್ಡಪ್ಪ ನಿನ್ನ ಟೈಮಿಂಗ್ ತುಂಬಾ ಚೆನ್ನಾಗಿದೆ ಕಣ. ಡೇ ಬೈ ಡೇ, ವೀಕ್ ಬೈ ವೀಕ್ ಅನ್ನೋದ ಟೈಮಿಂಗ್ ನೋಡೋದೇ ಒಂದು ಮಜಾ. ಮೇಲ್ ಮಾತಾಡ್ತಾನೆ, ಕೆಳಗಡೆ ಲೋ ಪಿಚ್ ಅಲ್ಲಿ ಒಂದು ಪಂಚ್ ಹೊಡಿತಾನೆ. ಈ ತರದ್ದು ಏನೋ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡಿದೆ. ದಾನಪ್ಪನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇದರಲ್ಲಿ ವರ್ಕ್ ಮಾಡಿದಿರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ. ಹಂಗೆ ಏನ್ ಬಟ್ಟೆ ಸೆಳೆದಂಗ್ ಸೆಳೆದ್ಬಿಟ್ರಪ್ಪ ಇಬ್ರು ಸೇರ್ಕೊಂಡು. ಗಂಡಂದ್ರ ಆ ಒಂದು ದೈನೇಸಿ ಸ್ಥಿತಿ ನೋಡಿ ಇವ್ರು ತುಂಬಾ ಎಂಜಾಯ್ ಮಾಡ್ಬಿಟ್ರು. ಗಡ್ಡಪ್ಪ ಮತ್ತೆ ದಾನಪ್ಪ ಮಾರಣಾಂತಿಕವಾಗಿ ಒದೆ ಕೊಡ್ತಾ ಇದ್ರೆ ಲೇಡೀಸು, ಇಲ್ಲೊಬ್ರು ಜೆಂಟ್ಸಿಗೆ ತುಂಬಾ ಆಸಕ್ತಿಕರವಾಗಿ ಕಾಣಿಸ್ಬಿಡ್ತದೆ. ಥ್ಯಾಂಕ್ ಯು ಸೋ ಮಚ್, ನಗ್ಸಿದಿರಿ. ಥ್ಯಾಂಕ್ ಯು. ಸೊ ರಕ್ಷಿತಾಂಬೆ, ಪ್ರೌಡ್ ಓನರ್. ಹಿತೇಶ್ ವಾಸ್ ವೆರಿ ವೆರಿ ಗುಡ್ ಅಪ್ಪ. ಎಸ್ಪೆಷಲಿ ಈ ಟೀಮಲ್ಲಿ ಆನಂದ್ ಜನ ಕಡಿಮೆ ಇದ್ದಾರೆ. ಪ್ರತಿ ವಾರ ಈಗ ಶಿವರಾಜ್ ಅಂತೂ ಬರ್ತಾನೆ ಇಲ್ಲ. ಐ ಫೀಲ್ ದಟ್ ದಿಸ್ ಟೀಮ್ ಇಸ್ ಈ ತರಾನೇ ಆಕ್ಟ್ ಮಾಡ್ಕೊಂಡು ಹೋದ್ರೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ವೆರಿ ಗುಡ್ ಟೀಮ್. ಅಂದ್ರೆ ನೀವು 4 ಜನ ಟೀಮ್ ಮ್ಯಾನೇಜ್ ಮಾಡ್ಬೋದು ಆನಂದ್. ಇವತ್ತು ಅದು ನನಗೆ ನಿಜವಾಗ್ಲೂ ಕಾಣಿಸ್ತು. ನನಗೆ ಅದು ಯಾವಾಗ್ಲೂ ಒಂದು ಭಯ ಇರೋದು ಈ ಟೀಮಲ್ಲಿ ಏನಾಗುತ್ತೆ. ಬಟ್ ನನಗೆ ಐ ಫೆಲ್ಟ್ ದಟ್ ಟುಡೇ ವಾಸ್ ಒನ್ ಆಫ್ ದಿಯರ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಆನ್ ದಿಸ್ ಸ್ಟೇಜ್ ಅಂತ ಅನಿಸ್ತು. ನಾನು ಯೂಶ್ವಲಿ ನನಗೆ ಹಿತೇಶ ನಂಗೆ ಸ್ಟೇಜ್ ಮೇಲೆ ಸೀರೆ ಉಟ್ಕೊಂಡ್ ಬಂದಾಗ ನಂಗೆ ತುಂಬಾ ಇಷ್ಟ ಆಗ್ತಾನೆ. ಆನೆಸ್ಟ್ಲಿ ನನ್ಗೆ ಇವತ್ತು ಹಿತೇಶ ಆ ಫಸ್ಟ್ ಬಿಗಿನಿಂಗ್ ಅಲ್ಲಿ ಇವರಿಬ್ರು ಜಗಳ ಆಡ್ತಾರೆ ಗೊತ್ತಾ, ಅವ್ನ್ ಬಂದ್ ಕೇಳ್ತಾನೆ ಹೊಸ್ತಾ ನೀವು ಈ ಮನೆಗೆ ಅಂತ. ಆವಾಗ ಹಿತೇಶ್ ಡಿಂಟ್ ಮಿಸ್ ಒನ್ ಡೈಲಾಗ್. ಎಷ್ಟು ಫಾಸ್ಟ್ ಆಗಿ ಮಾತಾಡ್ದ. ಹಿತೇಶ್ ವಾಸ್ ಬ್ಯಾಂಗ್ ಆನ್ ಅನ್ಸ್ತು ನನಗೆ. ಹಿ ವಾಸ್ ವೆರಿ ಗುಡ್ ಟುಡೇ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ಅವನು. ಅಂಡ್ ನನಗೆ ಹಿತೇಶ ಇವನಿಗೆ ನಮ್ ಗಡಪಂಗ್ ಎಳೆದಿದ್ದು ನನ್ಗೆ ಅಷ್ಟು ಟೆನ್ಷನ್ ಆಗಿಲ್ಲ. ನಂಗೆ ದೀಪಿಕಾ ಗಡಪಂಗ್ ಹೊಡೆದಿದ್ದು ನನ್ಗೆ ಟೆನ್ಷನ್ ಆಗಿದೆ ಆಕ್ಚುಲಿ. ಬಿಕಾಸ್ ಅಟ್ ಲೀಸ್ಟ್ ಅವ್ನ್ ಗಂಡ್ಸಲ್ವ, ಅವನಿಗೆ ಗೊತ್ತಿರುತ್ತೆ ವೇರ್ ಇಸ್ ದ ಐಸ್, ವೇರ್ ಇಸ್ ದ ನೋಸ್ ಅಂತ. ಬಟ್ ಇವಳಿಗೆ ಏನ್ ಗೊತ್ತಿರುತ್ತೆ, ಇವಳು ಎಲ್ಲಿ ಸಿಕ್ತ ಅಲ್ಲಿ ಹೊಡಿತಾ ಇದ್ಲು ಇವಳು. ಬಟ್ ನಂಗೆ ಪ್ರತಿಯೊಬ್ರು ಈ ಆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು. ವೆರಿ ವೆರಿ ಗುಡ್ ಜಾಬ್, ವೆಲ್ ಸ್ಕ್ರಿಪ್ಟೆಡ್ ಅಂಡ್ ವೆಲ್ ಆಕ್ಟೆಡ್. ಸೂಪರ್. ಆಕ್ಚುಲಿ ಕೋರ್ಸ್ ಈ ಟೀಮ್ಗೆ ಸ್ಪೆಷಲ್ ಆಗಿ ಏನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ನಾವು ಪ್ರತಿ ಸತಿ ಟೀಮ್ ಮೇಟ್ಸ್ಗಳು ಕಮ್ಮಿ ಇದಾರೆ ಪಾಪ, ಸಪೋರ್ಟ್. ಅದು ಒಳ್ಳೊಳ್ಳೆ ಆರ್ಟಿಸ್ಟ್. ಹಂಗಿದ್ದೂ ಇಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಅಂತಂದ್ರೆ ಇಟ್ಸ್ ರಿಯಲಿ ಗ್ರೇಟ್.